ಅದು ಬಿಟ್ಟರೆ ನೆಕ್ಸ್ಟು ನಮಗೆ ಅಪ್ಪು ಸರ್ ತೀರಿದಾಗ ಒಂಥರ ಬೇರೆ ಫೀಲ್ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ತುಂಬ ಹತ್ತೆ, ಅವನು ತುಂಬ ಹತ್ತು. ಬಜರಂಗಿ 2 ರಿಲೀಸ್ ಆಗಿತ್ತು ಅನ್ಸುತ್ತೆ, ಮೇ ಬಿ October 29 ಅದು ರಿಲೀಸ್ ಆಗಿರೋದು. ವೀರಭದ್ರ ಥಿಯೇಟರ್ಸಲ್ಲಿ ಹೋಗಿದ್ವಿ, ಕಮಲಾನಗರದಲ್ಲಿ ಸಿನಿಮಾ ನೋಡಿದ್ರು ಮಾರ್ನಿಂಗ್ ಶೋ ಆಗೋಯ್ತು. ಮ್ಯಾಟ್ನಿಗೆ ಬಂತು ಸರ್ ಮೆಸೇಜು, ಅದು ಥಿಯೇಟ್ರಲ್ಲಿ ಹೆಂಗೆ ಆಗ್ಬಿಟ್ರು ಅಂದರೆ ಮೇ ಬಿ ಅದು ಮೈಯೆಲ್ಲ ಜುಮ್ ಆಗಿಬಿಡ್ತದೆ ನನಗೆ. ಸೊ ಆ ಥರ ಸಿಚುವೇಷನ್ಗಳೆಲ್ಲ ನಾವು ಫೇಸ್ ಮಾಡಿದಾಗ ಅವನು ತುಂಬ ಹತ್ತ, ನಾನು ತುಂಬ ಹತ್ತೆ. ನಮ್ಮ ಘಟನೆ ಕಹಿ ಘಟನೆ ಅಂದರೆ ಅದೊಂದೇ. ನಮಗೇನೋ ಬಂದಿರೋ ಕಷ್ಟನ ಎಲ್ಲನೂ ಫೇಸ್ ಮಾಡಿದ್ವಿ. ಅಪ್ಪು ಸರ್ ನಂಗೆ ಆಯ್ತಲ್ಲ, ಅದು ಬಿಟ್ಟರೆ ನನಗಿನ್ಯಾವುದೋ ಅಂಥ ದೊಡ್ಡ ಕಷ್ಟ ಅದು ಅಂಥ ನೋವು ನಮಗೇನು ಕೊಟ್ಟಿಲ್ಲ ಸರ್ ನನಗೆ. ಎಸ್, ಫೈನಲಿ ಗಿಲ್ಲಿ ಈ ಹಂತಕ್ಕೆ ಬಂದಿದ್ದಾರೆ. ಸೊ ಈಗ ಗೆದ್ದು ಬಾ ಗಿಲ್ಲಿ ಅಂತ ಒಂದು ಸಾಂಗ್ ಮಾಡಿದ್ದೀರಿ. ಸೊ ಪಾರ್ಟಿ ಮೋಡಲ್ಲಿದ್ದೀರಿ. ಸೊ ಯಾವ ರೀತಿ ಅದನ್ನು ಜನರಿಗೆ ತಲುಪಿಸೋಂಥ ಪ್ಲಾನು ಹೇಗೆ ಅನ್ನೋಂಥದ್ದು? ಇಲ್ಲ, ಅದೇನಾಗುತ್ತೆ ಅಂತ ಹೇಳಿದ್ರೆ ಇತ್ತೀಚೆಗೆ ಅವನಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆದರು. ಹಾಗಾಗಿ ಆ 1 ಮಿಲಿಯನ್ ಸಬ್ಸ್ಕ್ರೈಬರ್ಲಿ ನಾನೊಬ್ಬ ಸ್ನೇಹಿತ ಆಗಿರ್ತಾನೆ, ಆ ಸ್ನೇಹಿತ ಇನ್ನೊಬ್ಬ ಇರ್ತಾನೆ. ಅವ್ನು ಹೇಳ್ತಾನೆ, ಇಲ್ಲಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಕಂಡ್ರು, ಈ ಥರ ಹುಡುಗರಿಗೆಲ್ಲ ಪಾರ್ಟಿ ಕೊಡ್ತೀನಿ ಫ್ರೆಂಡ್ ಸರ್ಕಲ್ಗೆ ಹೇಳ್ಬಿಡು ಅಂತ. ಆವಾಗ ಒಂದು ಪಾರ್ಟಿ ಬರ್ತಾರೆ. ಆವಾಗ ನನ್ನ ಸ್ನೇಹಿತನ ಇನ್ವೈಟ್ ಮಾಡಿರ್ತಾನೆ. ನಾನು ಹೋಗಿ ಅವನ್ನ ಗೆದ್ದು ಬಾ ಗಿಲ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಸಾಂಗ್ ಆಡಬೇಕು. ಆ ಸೀಕ್ವೆನ್ಸ್ನ ಒಂದು ಇಟ್ಕೊಂಡು ನಾನು ಉಪ್ಪಿ ರೆಸಾರ್ಟ್ಸಲ್ಲಿ ಸಾಂಗ್ ಶೂಟ್ ಮಾಡಿದ್ದೀನಿ. ಬಹುಸತ್ ಚೆನ್ನಾಗಿ ಬಂದಿದೆ. ಮತ್ತು ಅದೆಲ್ಲ ರ್ಯಾಲಿ ಮಾಡ್ತಾಯಿದ್ರು ಅವನಿಗೆ, ಆ ಕಡೆ ಅವರೆಲ್ಲ ಮಳವಳ್ಳಿ ಚನ್ನಪಟ್ಟಣ ಸೈಡ್ಲಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು, ಮತ್ತು ಅವನಿಗೆಲ್ಲ ಸ್ವಲ್ಪ ಬ್ಯಾನರ್ ಕಟ್ಟಿದ್ರು. ಅದನ್ನೆಲ್ಲ ಸ್ವಲ್ಪ ನ್ಯಾಚುರಲಾಗಿ ಯೂಸ್ ಮಾಡ್ಕೊಂಡು ಅದನ್ನು ಪ್ಲ್ಯಾನ್ ಮಾಡಿದ್ದೀನಿ ಸರ್. ಅದು ಬಿಟ್ಟರೆ ನೆಕ್ಸ್ಟು ನಮಗೆ ಅಪ್ಪು ಸರ್ ತೀರಿದಾಗ ಒಂಥರ ಬೇರೆ ಫೀಲ್ ಆಗ್ಬಿಡುತ್ತೆ. ಯಾಕಂದ್ರೆ ನಾನು ತುಂಬ ಹತ್ತೆ, ಅವನು ತುಂಬ ಹತ್ತು. ಬಜರಂಗಿ 2 ರಿಲೀಸ್ ಆಗಿತ್ತು ಅನ್ಸುತ್ತೆ, ಮೇ ಬಿ October 29 ಅದು ರಿಲೀಸ್ ಆಗಿರೋದು. ವೀರಭದ್ರ ಥಿಯೇಟರ್ಸಲ್ಲಿ ಹೋಗಿದ್ವಿ, ಕಮಲಾನಗರದಲ್ಲಿ ಸಿನಿಮಾ ನೋಡಿದ್ರು ಮಾರ್ನಿಂಗ್ ಶೋ ಆಗೋಯ್ತು. ಮ್ಯಾಟ್ನಿಗೆ ಬಂತು ಸರ್ ಮೆಸೇಜು, ಅದು ಥಿಯೇಟ್ರಲ್ಲಿ ಹೆಂಗೆ ಆಗ್ಬಿಟ್ರು ಅಂದರೆ ಮೇ ಬಿ ಅದು ಮೈಯೆಲ್ಲ ಜುಮ್ ಆಗಿಬಿಡ್ತದೆ ನನಗೆ. ಸೊ ಆ ಥರ ಸಿಚುವೇಷನ್ಗಳೆಲ್ಲ ನಾವು ಫೇಸ್ ಮಾಡಿದಾಗ ಅವನು ತುಂಬ ಹತ್ತ, ನಾನು ತುಂಬ ಹತ್ತೆ. ನಮ್ಮ ಘಟನೆ ಕಹಿ ಘಟನೆ ಅಂದರೆ ಅದೊಂದೇ. ನಮಗೇನೋ ಬಂದಿರೋ ಕಷ್ಟನ ಎಲ್ಲನೂ ಫೇಸ್ ಮಾಡಿದ್ವಿ. ಅಪ್ಪು ಸರ್ ನಂಗೆ ಆಯ್ತಲ್ಲ, ಅದು ಬಿಟ್ಟರೆ ನನಗಿನ್ಯಾವುದೋ ಅಂಥ ದೊಡ್ಡ ಕಷ್ಟ ಅದು ಅಂಥ ನೋವು ನಮಗೇನು ಕೊಟ್ಟಿಲ್ಲ ಸರ್ ನನಗೆ. ಎಸ್, ಫೈನಲಿ ಗಿಲ್ಲಿ ಈ ಹಂತಕ್ಕೆ ಬಂದಿದ್ದಾರೆ. ಸೊ ಈಗ ಗೆದ್ದು ಬಾ ಗಿಲ್ಲಿ ಅಂತ ಒಂದು ಸಾಂಗ್ ಮಾಡಿದ್ದೀರಿ. ಸೊ ಪಾರ್ಟಿ ಮೋಡಲ್ಲಿದ್ದೀರಿ. ಸೊ ಯಾವ ರೀತಿ ಅದನ್ನು ಜನರಿಗೆ ತಲುಪಿಸೋಂಥ ಪ್ಲಾನು ಹೇಗೆ ಅನ್ನೋಂಥದ್ದು? ಇಲ್ಲ, ಅದೇನಾಗುತ್ತೆ ಅಂತ ಹೇಳಿದ್ರೆ ಇತ್ತೀಚೆಗೆ ಅವನಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆದರು. ಹಾಗಾಗಿ ಆ 1 ಮಿಲಿಯನ್ ಸಬ್ಸ್ಕ್ರೈಬರ್ಲಿ ನಾನೊಬ್ಬ ಸ್ನೇಹಿತ ಆಗಿರ್ತಾನೆ, ಆ ಸ್ನೇಹಿತ ಇನ್ನೊಬ್ಬ ಇರ್ತಾನೆ. ಅವ್ನು ಹೇಳ್ತಾನೆ, ಇಲ್ಲಿಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ ಆಗಿದ್ದಾರೆ ಕಂಡ್ರು, ಈ ಥರ ಹುಡುಗರಿಗೆಲ್ಲ ಪಾರ್ಟಿ ಕೊಡ್ತೀನಿ ಫ್ರೆಂಡ್ ಸರ್ಕಲ್ಗೆ ಹೇಳ್ಬಿಡು ಅಂತ. ಆವಾಗ ಒಂದು ಪಾರ್ಟಿ ಬರ್ತಾರೆ. ಆವಾಗ ನನ್ನ ಸ್ನೇಹಿತನ ಇನ್ವೈಟ್ ಮಾಡಿರ್ತಾನೆ. ನಾನು ಹೋಗಿ ಅವನ್ನ ಗೆದ್ದು ಬಾ ಗಿಲ್ಲಿ ಅಂತ ಹೇಳ್ಬಿಟ್ಟು ನಾನು ಒಂದು ಸಾಂಗ್ ಆಡಬೇಕು. ಆ ಸೀಕ್ವೆನ್ಸ್ನ ಒಂದು ಇಟ್ಕೊಂಡು ನಾನು ಉಪ್ಪಿ ರೆಸಾರ್ಟ್ಸಲ್ಲಿ ಸಾಂಗ್ ಶೂಟ್ ಮಾಡಿದ್ದೀನಿ. ಬಹುಸತ್ ಚೆನ್ನಾಗಿ ಬಂದಿದೆ. ಮತ್ತು ಅದೆಲ್ಲ ರ್ಯಾಲಿ ಮಾಡ್ತಾಯಿದ್ರು ಅವನಿಗೆ, ಆ ಕಡೆ ಅವರೆಲ್ಲ ಮಳವಳ್ಳಿ ಚನ್ನಪಟ್ಟಣ ಸೈಡ್ಲಿ ಅದನ್ನೆಲ್ಲ ಯೂಸ್ ಮಾಡಿಕೊಂಡು, ಮತ್ತು ಅವನಿಗೆಲ್ಲ ಸ್ವಲ್ಪ ಬ್ಯಾನರ್ ಕಟ್ಟಿದ್ರು. ಅದನ್ನೆಲ್ಲ ಸ್ವಲ್ಪ ನ್ಯಾಚುರಲಾಗಿ ಯೂಸ್ ಮಾಡ್ಕೊಂಡು ಅದನ್ನು ಪ್ಲ್ಯಾನ್ ಮಾಡಿದ್ದೀನಿ ಸರ್.